ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹನ್ಸಿಕಾ ಬಿಟ್ಬಿಡು. ಏನ್ ಚಿಕ್ಕಮ್ಮ ಬಿಟ್ಬಿಡೋದು? ಅವಳ ಮುಖ ನೋಡ್ತಿದ್ದ ಹಾಗೆ ಬಿಕ್ಕಳಿಕೆ ನಿಂತೋಯ್ತಂತೆ. ಕೇಳಕ್ಕೆ ಅಸಹ್ಯ ಆಗ್ತಿದೆ. ಹನ್ಸಿಕಾ, ನಾನ್ ಪದೇ ಪದೇ ನಿಂತರ ಹೇಳ್ತಿಲ್ಲ ಅಷ್ಟೇ. ಮಿತ್ರ ಬಾಗಿನ್ನ ಮದುವೆ ಆಗ್ತಾನಂದ್ರೆ ಈಗ್ಲೂ ನನ್ ಮನ್ಸು ಒಪ್ತಾನೇ ಇಲ್ಲ. ಹನ್ಸಿಕಾ, ಸೂಟ್ ವಿಷಯದಲ್ಲಿ ನನಗೇನಿಷ್ಟ ಅಂತ ನಿಮಗೆ ಹೇಳಿದ್ದೀನಿ. ಆದರೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದೇನಣ್ಣ, ಸೂಟ್ ಬೇರೆ, ಲೈಫ್ ಪಾರ್ಟ್ನರ್ ಬೇರೆ. ಸೂಟ್ ಬೇಕಾದ್ರೆ ಒಂದ್ಸಲ ಹಾಕೊಂಡ್ ಪಕ್ಕಕ್ಕಿಡ್ಬಹುದು. ಜೀವನ ಪೂರ್ತಿ ನಿನ್ ಜೊತೆ ಇರ್ಬೇಕಾದವಳನ್ನ ಅದು ಆತರ ಹುಡ್ಗಿನ್ ಹೇಗ್ ಒಪ್ಕೋತ್ಯಾ? ಇದು ಅಪ್ಪ ಅಮ್ಮನ ನಿರ್ಧಾರ ಹನ್ಸಿಕಾ. ಅದನ್ನ ನಾನು ಒಪ್ಲೇಬೇಕು. ನಾನು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ. ಅಣ್ಣ, ನೀನಂದ್ರೆ ನಮ್ಗೆ ಎಷ್ಟಿಷ್ಟ ಅಂತ ಗೊತ್ತಿಲ್ವಾ? ನಿನ್ ಮದ್ವೆ ಅಂದ್ರೆ ನಮ್ಗೆ ಎಷ್ಟ್ ಖುಷಿ ಆಗತ್ತೆ. ಆದ್ರೆ ಆ ಹಳ್ಳಿ ಹುಡ್ಗಿ ಜೊತೆ ನಿನ್ ಮದ್ವೆ ಅಂದ್ರೆ ಕೋಪ ಬರುತ್ತೆ. ಹನ್ಸಿಕಾ, ಭಾಗ್ಯನ ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ಅವಳು ನನ್ನ ಹೆಂಡತಿ ಆಗೋಳು. ನನಗೆ ಹರ್ಟ್ ಆಗುತ್ತೆ. ನಿನಗ್ ಹರ್ಟ್ ಆಗತ್ತೆ ಅಂತಾನೆ ನಮ್ ನೋವು ನಿನಗ್ ಹೇಳ್ತಾ ಇಲ್ಲ. ಹನ್ಸಿಕಾ ಮಾತ್ರ ಅಲ್ಲ, ನಾನು ಕೂಡ ಭಾಗ್ಯನ್ ವಿಷಯದಲ್ಲಿ ಇನ್ನೂ ಸಮಾಧಾನ ಇಲ್ಲ. ಅಲ್ಲ, ನಿನಗೆ ಹೇಗಿಷ್ಟ ಆದ್ಲು ಮಿತ್ರ? ದೇವ್ಯಾನಿ, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಅಕ್ಕ, ಅದು ಮಾತಾಡ್ಬೇಡ ದೇವ್ಯಾನಿ. ಈ ಮನೇಲಿ ಏನಾದ್ರೂ ನಿರ್ಧಾರ ತಗೊಂಡಿದೆ ಅಂದ್ರೆ 1000 ಸಲ ಅದನ್ನ ಯೋಚನೆ ಮಾಡಿ ತಗೊಂಡಿರತ್ತೆ. ಅದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ? ಸಾರಿ ಅಕ್ಕ, ನಾವ್ ಹೇಳಿದ್ದು ಹಾಗಲ್ಲ ಅಕ್ಕ. ನಿರ್ಧಾರ ಮಾಡಿರೋದು ನಾನು. ಇಲ್ಲಿ ನಡೆಯುವಂಥದ್ದು ಮಿತ್ರ ಮದುವೆ. ಈ ಮದುವೆ ನಡಿಬೇಕು ಅಂತ ಹೇಳಿದ್ದೀನಿ ಅಂದ್ರೆ ಎಲ್ಲರೂ ಅದಕ್ಕೆ ಕಟ್ಟುಬದ್ಧಾಗಿರ್ಬೇಕು ಅಂತ ಅರ್ಥ. ಅದನ್ನ ಯಾಕೆ ಮೀರ್ತಾ ಇದ್ದೀರಾ? ಭಾಗ್ಯ ಬಗ್ಗೆ ಎಲ್ಲರೂ ಯಾಕೆ ಪದೇ ಪದೇ ಮಾತಾಡ್ತಾ ಇದ್ದೀರಾ? ದೇವ್ಯಾನಿ, ನೀನು ಮಿತ್ರನ ಹನ್ಸಿಕಾನ ಹೇಗ್ ನೋಡ್ತೀಯೋ, ನಾನು ವಿವೇಕ್ನು ಸಂಜನಾನು ಹಾಗೆ ನೋಡೋದು. ಅದು ನಿನ್ಗೂ ಗೊತ್ತಲ್ವಾ? ಗೊತ್ತಿದ್ಮೇಲೆ ಮಿತಿನಲ್ಲಿರ್ಬೇಕಲ್ವಾ? ಈ ಮದ್ವೆ ಆಗೋವರೆಗೂ ನಾಲ್ಗೇನ ಹಿಡಿತದಲ್ಲಿಟ್ಕೋ. ಸುಮ್ಮನೆ ಯಾಕೆ ಅವನನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ತಪ್ಪಾಯ್ತು ಅಕ್ಕ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಇನ್ ಮುಂದೆ ಹೀಗಾಗಲ್ಲ. ನನಗೆ ದಾರಿ ಗೊತ್ತಿದೆ. ನಾನು ನಡೀತಾ ಇದ್ದೀನಿ. ನನ್ನ ಮಗನ್ನು ನಡೆಸ್ತಾ ಇದ್ದೀನಿ. ನಿಮ್ಮ ಫೋಕಸ್ನ ಮದ್ವೆ ಮೇಲಿಟ್ಕೊಳ್ಳಿ, ಭಾಗ್ಯನ ಮೇಲಲ್ಲ. ಬಿಟ್ಬಿಡು ಅರವಿಂದ. ಅವರೇನೋ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಬಿಡು. ನಾಳೆನೇ ಮದುವೆ, ಇನ್ನೂ ತುಂಬ ಕೆಲಸ ಇದೆ. ನಾವೆಲ್ಲ ಬೆಳಗ್ಗೆ ಎದ್ದು ಫಾರ್ಮ್ ಹೌಸ್ಗೆ ಹೊರಡ್ಬೇಕಲ್ವಾ? ನಡೀರಿ, ನಿಮ್ಗೇನೇನು ಬೇಕೋ ರೆಡಿ ಮಾಡ್ಕೊಳ್ಳಿ.
ಹಲೋ ಜಗದೀಶ್. ಹೇಯ್, ಹೇಳಿದ್ದು ನೆನಪಿದೆ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಭಾಗ್ಯ ಕಾರ್ ಹತ್ತುತ್ತಾಳೆ. ಮದುವೆ ಮಂಟಪಕ್ಕೆ ಹೊರಡ್ತಾ ಇದ್ದಾರೆ. ತಕ್ಷಣ ನೀನು ನನಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮೆಸೇಜ್ ಮಾಡಬೇಕು. ಹಾಗೆ ಮಾಡ್ತೀನಿ ಜಗದೀಶ್. ನಾವು ಕನಕಪುರ ರೋಡ್ ಹತ್ರ ವೆಯ್ಟ್ ಮಾಡ್ತಾ ಇರ್ತೀವಿ. ಆ ರೋಡ್ಗೆ ಬಂದ ತಕ್ಷಣ ಕಾರು ಹಾಳಾಗಿದೆ ಅನ್ನೋ ಥರ ನಾಟಕ ಆಡು. ಆಯ್ತು ಜಗದೀಶ್. ಆ ಗ್ಯಾಪಲ್ಲಿ ನಾನು ಬಂದು ನೀನಲ್ಲಿ ಬಂದ ತಕ್ಷಣ ಭಾಗ್ಯನ ಎತ್ತಾಕೊಂಡು ಹೋಗ್ತೀನಿ. ಸರಿ. ಏಯ್, ನಡೀರೋ. ನನ್ನವಳೆ ಪ್ರೀತಿಸುವಂದವಳೆ, ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ಬೇರೆ ಬೇಕಿಲ್ಲ ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ. ಆನಂದದ ಆಲಾಪನ ಸನಿಹ ರೋಮಾಂಚನ. ಅಕ್ಕ, ಇವತ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯಾ. ನನ್ ದೃಷ್ಟಿನೇ ತಾಕತ್ತೋ ಏನೋ. ಇವತ್ತಷ್ಟೇ ಏನು ಅಕ್ಕ ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತಾರೆ. ಅಮ್ಮ ಭಾಗ್ಯ, ಎಷ್ಟು ಮುದ್ದಾಗಿದ್ಯಮ್ಮ. ನೋಡೋಕೆ ಬಹಳ ಲಕ್ಷಣವಾಗಿ ಕಾಣ್ತಿದ್ಯಮ್ಮ. ತಾತ, ನಂಗೆ ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ಮನಸ್ಸಿಗಿಷ್ಟವಾದವನ್ ಜೊತೆ ತಾಳಿ ಕಟ್ಟಿಸ್ಕೊಂಡು ನಿನಗಿಷ್ಟ ಆದವನ್ ಜೊತೆ ಸಪ್ತಪದಿ ತುಳಿಯೋಕ್ ಹೊರಟಿದೀಯ. ಸುಖವಾಗಿರಮ್ಮ. ಎದ್ದೇಳು. ಅಪ್ಪ, ಎಷ್ಟೆಲ್ಲ ಮೈ ತುಂಬಾ ಒಡವೆ. ಈ ಮದ್ವೆನ ನಿಲ್ಸದೇ ಇದ್ರೆ ಈ ಎಲ್ಲ ಒಡವೆನೂ ಹಾಕೊಂಡು ಹೊಟ್ಟೋಗ್ತಾಳೆ. ಹಾಗಾಗ್ಬಾರ್ದು. ಸರಿ ಸರಿ, ಟೈಮ್ ಆಗ್ತಿದೆ, ಬೇಗ ಹೊರಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.